ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಗ ಸ್ಮಾರ್ಟ್ ಕನ್ನಡಿಗ. ಸ್ಮೈಲ್ ಕೊಡಲಿ. ನಮ್ಮ ಜಮಾನ ಓ ಗಣೇಶ. ಇವತ್ತು ನಾವು ಹೋಗ್ತಿರೋದು ಬಂದು ರವಿ ಅಣ್ಣ ಎಂಗೇಜ್ಮೆಂಟ್ಗೆ. ಅದಕ್ಕೆ ಕಾರ್ಗೆ ಎಲ್ಲ ಪೂಜೆ ಮಾಡ್ಕೊಂಡು ನೋಡಿ ರವಿ ಅಣ್ಣ ಪೂಜೆ ಮಾಡ್ತಾ ಇದ್ದಾರೆ. ಅವ್ರು ಪೂಜೆ ಮಾಡಿದ್ರೆ ಇವನ್ ಚಿಂತೆ ರೀಲ್ಸ್ ನೋಡೋ ಚಿಂತೆ, ಎಷ್ಟೊತ್ತಿಗೆ ಬಿಡ್ತಾರೆ ಎಷ್ಟೊತ್ತಿಗೆ ಹೋಗೋಣ ಅಂತ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಮತ್ತೆ ಬರೋ ದಾರಿಲಿ ನಿಲ್ಸ್ಕೊಂಡು ಒಂದೆರಡು ಫೋಟೋ ತಗೊಂಡು ವಿಡಿಯೋ ಮಾಡ್ಕೊಂಡೆ ರವಿ ಅಣ್ಣದು. ಸ್ವಲ್ಪ ಎಡಿಟ್ ಮಾಡೋಣ ಹುಡುಗಿಯವ್ರ ಮನೆಗೆಲ್ಲ ಇದ ನೋಡ್ಲಿ ಅಂತ. ಮತ್ತೆ ಹಾಗೆ ಹೋಗ್ಬೇಕಾದ್ರೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ರವಿ ಅಣ್ಣ ಎಂಗೇಜ್ಮೆಂಟ್ ಅಂತ ಸಂಭ್ರಮ. ನಾ ಕುಪ್ಪಂಗೆ ಹೋದ್ಮೇಲೆ ಗೊತ್ತಾಯ್ತು ನಮ್ಗೊಂದು ಬೊಕ್ಕೆ ಬೇಕಾಗಿತ್ತು, ಫ್ಲವರ್ ಬೊಕ್ಕೆ ಅಂತ. ಮಾರ್ಕೆಟ್ಗೆ ಹೋಗಿ ಕುಪ್ಪಮಲ್ಲಿ ಅಂತ ಬೇಕರಿಗೆ ಹೋಗಿ ಒಂದು ಡೈರಿ ಮಿಲ್ಕ್ ತಗೊಂಡೆ ರವಿ ಅಣ್ಣ ಅವ್ರ ಹುಡುಗಿಗಾಗಿ. ಮತ್ತೆ ಯಶವಂತ್ ನೋಡಿದ್ರೆ ಈ ಬಿಸಿಗೆ ಶರ್ಟ್ ಬಟನ್ ಬಿಚ್ಚಿಬಿಟ್ಟು ಹಾಗೆ ಎಲ್ಲರೂ ಕುಪ್ಪಂನಿಂದ 10 ಕಿಲೋಮೀಟರ್ ಬೇಕಾಗಿತ್ತು. ಹಾಗೆ ಹೊರಡ್ವಿ. ರವಿ ಅಣ್ಣಗೆ ಎಂಟ್ರಿಗೆ ಒಂದು ವಿಡಿಯೋ ಮಾಡ್ಕೊಂಡೆ, ಏನಕಂದ್ರೆ ಮತ್ತೆ ಎಡಿಟ್ ಮಾಡ್ಕೊಂಡು ರವಿ ಅಣ್ಣಗೆ ಮೆಮೊರೀಸ್ ಇರಲಿ ಅಂತ. ನೋಡಿ ಇಳಿಯೋದು ಈ ಥರ ಇಳಿದ ರವಿ ಅಣ್ಣ. ಮತ್ತೆ ಹುಡುಗಿಯವ್ರ ಮನೆ ಕಡೆ ಆಲ್ರೆಡಿ ನಮ್ಮ ಕಡೆಯವ್ರು ಬಂದು ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ರು. ಅವನ್ನೆಲ್ಲ ಹೋಗಿ ರವಿ ಅಣ್ಣ ಮಾತಾಡ್ಸ್ತಾರೆ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟ. ಹುಡುಗಿಯವ್ರ ಮನೆ ಹತ್ರ ಚೇಪಕಾಯಿ ಮರ ಇತ್ತು. ಚೇಪಕಾಯಿ ಇತ್ತು ಅಂದ್ಬಿಟ್ಟು ಮರ ಕತ್ಬಿಟ್ರೆ ನಾನು ಯಶವಂತ. ಒಳ್ಳೆ ಹಣ್ಣಿಗೆ ಸಿಕ್ತು, ಕಿತ್ಕೊಂಡು ಇಳ್ದೆ ಕೆಳಗಡೆ. ನೋಡಿ ಈ ಥರ ಇತ್ತು ಚೇಪಕಾಯಿ, ಒಳ್ಳೆ ನ್ಯಾಚುರಲ್ ಆಗಿ. ನೋಡಿ ತಿಂದೆ, ಸಕ್ಕತ್ತಾಯ್ತು. ಒಳಗಡೆ ಫುಲ್ ರೆಡ್ ಆಗಿತ್ತು, ಹಣ್ಣಾಗಿತ್ತು, ಟೇಸ್ಟಿ ಆಗಿತ್ತು. ಅಂಗಡಿ ತಗೊಳೋಕ್ಕಿಂತ ಇಂಥದ್ದು ಮರದಲ್ಲೇ ಕಿತ್ಕೊಂಡು ತಿನ್ನೋದ್ರಲ್ಲಿ ಟೇಸ್ಟೇ ಬೇಸ್ಟ್. ಹಾಗೆ ಶಶಿಗೂ ಒಂದು ಕಿತ್ಕೊಟ್ಟೆ, ಅವನು ತಿಂದ, ಅದು ಚೆನ್ನಾಗಿತ್ತು. ಇನ್ನೊಂದು ಕಡೆ ಯಶವಂತ ಮರದಲ್ಲೇ ಇದ್ದ, ಅವನು ಒಂದು ಕಾಯಿ ಕೊಡೋದಕ್ಕೆ ಕೊಡಲಿಲ್ಲ ಅಂದ್ಬಿಟ್ಟು ನೋಡಿ ಕಡ್ಡಿ ಎತ್ಕೊಂಡು ಕುಸ್ತಾ ಇದ್ದ ಈ ಥರ. ನೋಡಿ ಫ್ರೆಂಡ್ಸ್, ಇದು ಬಂದು ಭತ್ತದ ಗದ್ದೆ. ನೋಡಿದೆ ಭತ್ತ ಬೆಳೆಯೋದು. ಇಲ್ಲಿ ನೇಚರ್ ಯಾವ ರೀತಿ ಇತ್ತು ಅಂತ ಒಂದ್ಸಾರಿ ಈ ವಿಡಿಯೋ ನೋಡಿ ಹೇಗಿದೆ ಅಂತ ನೇಚರ್. ನಾವು ಹೋಗಿ ಊಟಕ್ಕೆ ಕೂತ್ಕೊಂಡ್ವಿ. ಅಷ್ಟರಲ್ಲಿ ಹುಡುಗ ಹುಡುಗಿ ಫೋಟೋ ಶೂಟ್ ಮುಗ್ದಿತ್ತು. ಅವರು ಊಟಕ್ಕೆ ಬಂದರು. ನೋಡಿ ರವಿ ಅಣ್ಣ ಊಟಕ್ಕೆ ಹೋಗಂತ ಅವ್ರ ಮಾವ ತಳ್ತಾ ಇದ್ದಾರೆ. ನಮಗೂ ಪ್ಲೇಟ್ ಎಲ್ಲ ಕೊಟ್ಟು ಊಟ ಬಡ್ಸೋಕ್ಕೆ ಸ್ಟಾರ್ಟ್ ಮಾಡಿದರು. ನೋಡಿ ಊಟ ಇರುತ್ತೆ, ಇಷ್ಟು ಥರ ಊಟ ಮಾಡಿಸಿದ್ರು. ತಗೊಂಡು ತಿನ್ಕೊಂಡು ಬಂದ್ವಿ. ಅಷ್ಟರಲ್ಲಿ ರವಿ ಅಣ್ಣನೂ ಬಂದ. ನೋಡಿ ನಮ್ಮ ಹುಡುಗರು ಅಲ್ಲಿ ಹೊಸ್ಗೆಗೆ ಮಡಗಿದ್ದೆಲ್ಲ ಅವರೇ ತಿನ್ಕೊಂಬಿಟ್ರು. ನಮ್ಮ ಹುಡುಗರಿಗೆ ಸರಿ ಹೋಯ್ತು. ಪಾಪ ರವಿ ಅಣ್ಣ ಬೇಜಾರು ಮಾಡ್ಕೊಂಬಂದ್ಬಿಟ್ಟು ನಾವು ಹುಡುಗರೆಲ್ಲ ಸೇರಿ ರವಿ ಅಣ್ಣಗೂ ಸ್ವಲ್ಪ ತಿನ್ಸೋಣ ಅಂತ ಒಂದು ಸ್ವಲ್ಪ ತಿನ್ನಿಸಿದ್ರು.